ದುರ್ಗಾ ಪ್ರಸಾದ್, ವೀರೇಶ್ವರ, ಬಿಲೆ, ನರೇಂದ್ರನಾಥ, ನರೇಂದ್ರ ಇವೆಲ್ಲವೂ ಕೂಡ ಸ್ವಾಮಿ ವಿವೇಕಾನಂದರ ಹೆಸರೇ ಅಂತ ಹೇಳಂದ್ರೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗಬಹುದು. ಖಂಡಿತವಾಗಿಯೂ ನಿಜ. ತಾಯಿ ಭುವನೇಶ್ವರಿ ಸ್ವಾಮಿ ವಿವೇಕಾನಂದರಿಗೆ ಜನ್ಮ ನೀಡಿದಾಗ ಆತ ಏಕಮಾತ್ರ ಪುತ್ರನಾಗಿರಲಿಲ್ಲ. ಬದಲಿಗೆ ಆಕೆ 3 ಹೆಣ್ಣು ಮಕ್ಕಳ ತಾಯಿಯಾಗಿದ್ಲು. ಮೊದಲನೆಯವಳೇ ಹರಮೋಹಿನಿ, ಎರಡನೆಯವಳು ಸ್ವರ್ಣಮಯಿ, ಇನ್ನು ಮೂರನೆಯವಳು ಬಾಲ್ಯದಲ್ಲಿಯೇ ತೀರಿ ಹೋಗಿದ್ಲು. ಮತ್ತೊಂದು ಪುತ್ರ ಸಂತಾನಕ್ಕಾಗಿ ಅಪೇಕ್ಷಿಸುತ್ತಿದ್ದಂತಹ ಈ ತಾಯಿ ಭುವನೇಶ್ವರಿ ದೇವಿಯು ವಾರಣಾಸಿಯ ವೀರೇಶ್ವರ ಶಿವನಲ್ಲಿ 1 ವರ್ಷಗಳ ಕಾಲ ತಪಸ್ಸು ಮಾಡಿ ಹರಕೆ ಹೊತ್ತು ವ್ರತಧಾರಿಯಾಗ್ತಾಳೆ. ಇದೆಲ್ಲದರ ಸ್ವರೂಪದಂತೆ 1863 ಜನವರಿ 12ನೇ ತಾರೀಕಿನ ಸೋಮವಾರದಂದು ಈ ದಿವ್ಯ ಜ್ಯೋತಿಯು ಮಗುವಿನ ರೂಪದಲ್ಲಿ ಧರೆಗಿಳಿತಾನೆ. ಸ್ವಯಂ ಜ್ಯೋತಿಷ ಬಲ್ಲಂತಹ ತಂದೆ ವಿಶ್ವನಾಥರು ಈ ಮಗುವಿನ ತಾರಾಬಲ ಮತ್ತು ಗ್ರಹಬಲವನ್ನು ನೋಡಿ ಈ ಮಗುವು ಇಡೀ ಜಗತ್ತಿಗೆ ಒಂದು ಮಹತ್ ಕಾರ್ಯವನ್ನೇ ಮಾಡಲಿದೆ ಅಂತ ಹೇಳಿ ಭವಿಷ್ಯ ನುಡಿತಾನೆ. ಈ ಮಗುವಿಗೆ ನಾಮಕರಣ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೆದಾಗ ಈತನ ತಾತನ ಹೆಸರಾಗಿರುವಂತಹ ದುರ್ಗಾ ಪ್ರಸಾದ್ ಎಂಬ ಹೆಸರನ್ನ ಇಡಬೇಕು ಅಂತ ಹೇಳಿ ಚರ್ಚೆಯಾಗತ್ತೆ. ಆದರೆ ತಾಯಿಯಾದವಳು ಈತ ವೀರೇಶ್ವರ ಶಿವನ ವರಪ್ರಸಾದವಲ್ವೇ, ಹಾಗಾಗಿ ವೀರೇಶ್ವರ ಅಂತಲೇ ನಾಮಕರಣ ಮಾಡಬೇಕು ಅಂತ ಹೇಳಿ ಆ ಹೆಸರನ್ನ ಇಡ್ತಾರೆ. ನಂತರ ಮುದ್ದಿಗೆ ಬಿಲೆ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಈ ಹುಡುಗ ಅಫಿಷಿಯಲಿ ನರೇಂದ್ರ ಎಂಬ ಹೆಸರಿನೊಂದಿಗೆ ಶಾಲೆಗೆ ಸೇರ್ತಾನೆ. ನರೇಂದ್ರನಾಥ ಎಂಬ ಹೆಸರಿನೊಂದಿಗೆ ಪ್ರಖ್ಯಾತಿಯಾಗ್ತಾನೆ. ಮುಂದೆ ಜಗದ್ವಿಖ್ಯಾತಿಯನ್ನ ಪಡೆದಂತಹ ಹೆಸರೇ ಸ್ವಾಮಿ ವಿವೇಕಾನಂದರು.